ಪರೋಪಕಾರಿ ಗುಣ ಸಂಪನ್ನೆ ಕಾರ್ಕಳ ತಾಲೂಕಿನ ಈದು ಕಂಠಾವು ಗುತ್ತಿನ ಮಾತೃಶ್ರೀ ವಿಜಯ. ಹೌದು, ಒಂದು ಕಡೆ ಬೇಸರ, ಇನ್ನೊಂದು ಕಡೆ ಹೆಮ್ಮೆ ಮತ್ತು ಗೌರವ. ಬೇಸರ ಯಾಕೆ ಅಂದರೆ, ಇನ್ನೂ ಕೆಲವು ವರ್ಷಗಳವರೆಗೆ ಬಾಳಿ ಬದುಕಬೇಕಾಗಿದ್ದ ಅಪ್ಪಟ ಅಪರಂಜಿ ಇನ್ನೊಬ್ಬರ ನಲಿವಿನಲ್ಲಿಯೇ ತನ್ನ ನಲಿವನ್ನು ಸಂಭ್ರಮಿಸಿದ ಪ್ರಾಂಜಲ ಗುಣಮನಸ್ಸಿನ ತಾಯಿ ಅವರು. ಅಂತಹ ಶಾಂತಮೂರ್ತಿ ನಮ್ಮೆಲ್ಲರನ್ನು ಅಗಲಿರುವುದು ಅತೀವ ನೋವು ತಂದಿದೆ. ಹೆಮ್ಮೆ ಮತ್ತು ಗೌರವ ಯಾಕೆಂದರೆ, ಆ ಅಮ್ಮನ ಜೀವನ, ವ್ಯಕ್ತಿತ್ವ ಮತ್ತು ಸ್ನೇಹಪರ ನಡವಳಿಕೆ ಸರ್ವರಿಗೂ ಸದಾ ಒಳಿತನ್ನೇ ಬಯಸುವ ಅವರ ಪ್ರಾಂಜಲ ಗುಣಮನಸ್ಸು ಸದಾ ಅನುಕರಣೀಯ ಮತ್ತು ಅಭಿನಂದನೀಯ. ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು, ಮೊನ್ನೆ ಏಪ್ರಿಲ್ 25ರಂದು ಜಿನೈಕ್ಯರಾದ ಕಾರ್ಕಳ ತಾಲೂಕಿನ ಈದು ಕಂಠಾವು ಗುತ್ತು ಪೂಜ್ಯರಾದ ಶ್ರೀ ನಮಿರಾಜ್ ಕಡಂಬ ಅವರ ಧರ್ಮಪತ್ನಿ ಮಾತೃಶ್ರೀ ವಿಜಯ ಅವರ ಬಗ್ಗೆ. ಸರಿಸುಮಾರು 73 ಸಂವತ್ಸರಗಳ ಬದುಕಿನಲ್ಲಿ ಯಾರಿಗೂ ನೋವನ್ನು ಕೊಡದೆ ಎಲ್ಲರ ಬದುಕಿನಲ್ಲಿಯೂ ನಲಿವನ್ನು ಕಾಣಬೇಕೆಂದು ಹಂಬಲಿಸಿ ಬದುಕನ್ನು ಮುನ್ನಡೆಸಿ ನಮ್ಮನ್ನು ಅಗಲಿದ ಮಾತೃಶ್ರೀ ವಿಜಯ ಅವರಿಗೆ ಅವರೇ ಸಾಟಿ ಎನ್ನುವುದನ್ನು ನಾವು ನೀವೆಲ್ಲರೂ ಒಪ್ಪಿಕೊಳ್ಳಬೇಕು. ಇಂದಿನ ಮೂಡಬಿದ್ರೆ ತಾಲೂಕಿನ ಪಡುಕೊಣಾಜೆ ಗ್ರಾಮದ ದೇವಸೆ ಮನೆಯ ದೇಜಪ್ಪ ಹೆಗಡೆ ಮತ್ತು ಶ್ರೀದೇವಿಯಮ್ಮ ದಂಪತಿಗಳ ಮಾನಸ ಪುತ್ರಿ ಈ ನಮ್ಮ ಮಾತೃಶ್ರೀ ವಿಜಯ ಅವರು. ದೇಜಪ್ಪ ಹೆಗಡೆ ಮತ್ತು ಶ್ರೀದೇವಿಯಮ್ಮ ದಂಪತಿಗಳಿಗೆ ಒಟ್ಟು 9 ಜನ ಹೆಣ್ಣು ಮಕ್ಕಳು. ಹಾಗಾಗಿ ಹಿರಿಯ ಮಗಳಾದ ವಿಜಯ ಅವರಿಗೆ ಎಳೆಯ ಪ್ರಾಯದಲ್ಲೇ ಕುಟುಂಬ ನಿರ್ವಹಣೆಯ ಜೊತೆಗೆ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ. ಇವರ ಕೊನೆಯ 2-3 ತಂಗಿಯಂದಿರರನ್ನು ನೋಡಿಕೊಳ್ಳುವ ಜವಾಬ್ದಾರಿಯೂ ಇವರ ಮೇಲಿತ್ತು. ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡಿರುವ ಮಾತೃಶ್ರೀ ವಿಜಯ ಅವರದ್ದು ತುಂಬು ಸಂಸಾರ, ಸುಖದ ಸಂಸಾರ ಎಂಬಂತಿದ್ದ ಅತ್ಯಂತ ಭಾತೃತ್ವದ ಕುಟುಂಬ ಎಂದರೆ ಅತಿಶಯೋಕ್ತಿ ಎನಿಸದು. ಮಾತೃಶ್ರೀ ವಿಜಯ ಅವರು ಬಾಲಕಿಯಾಗಿರುವಾಗಲೇ ಅತ್ಯಂತ ಚುರುಕಿನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು. 8 ಜನ ಸಹೋದರಿಯರು ಇದ್ದ ಕಾರಣ ಮನೆಯ ಉಪ ಯಜಮಾನಿಯಾಗಿಯೂ ಎಳೆಯ ಪ್ರಾಯದಲ್ಲೇ ಸಂಸಾರ ನಿರ್ವಹಣೆಗೆ ಕೈ ಜೋಡಿಸಿದ ಗೌರವ ಇವರಿಗಿದೆ. ತಂದೆ ತಾಯಿಗೆ ಮುದ್ದಿನ ಮಗಳಾಗಿ, ಸಹೋದರಿಯರಿಗೆ ಅಪ್ಪುಗೆಯ ಅಕ್ಕನಾಗಿ, ಬಸವಣ್ಣನ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಮೈಗೂಡಿಸಿಕೊಂಡು ಬೆಳೆದ ಮಾತೃಶ್ರೀ ವಿಜಯ ಅವರು ತನ್ನ 20ನೇ ವಯಸ್ಸಿನಲ್ಲಿ ಕಾರ್ಕಳ ತಾಲೂಕಿನ ಈದು ಕಂಠಾವು ಗುತ್ತು ಮನೆತನದ ಹೆಮ್ಮೆ ಮತ್ತು ಆದರ್ಶ ವ್ಯಕ್ತಿತ್ವದ ಪೂಜ್ಯ ನಮಿರಾಜ್ ಕಡಂಬ ಅವರನ್ನು ವಿವಾಹವಾದರು. ತಾಯಿ ಮನೆಯಲ್ಲಿ ಅಪ್ಪಟ ಕೃಷಿಕೆಯಾಗಿ, ರೈತ ಮಹಿಳೆಯಾಗಿ, ಕಾಯಕ ಯೋಗಿಯಾಗಿದ್ದ ಮಾತೃಶ್ರೀ ವಿಜಯ ಅವರು ಗಂಡನ ಮನೆಯಲ್ಲಿಯೂ ಕಾಯಕ ಯೋಗಿಯಾಗಿ, ಮನೆಗೆ ನಂದಾದೀಪವಾಗಿ ಸಂಸಾರವನ್ನು ಮುನ್ನಡೆಸಿದವರು. ರಾಮ ಸೀತೆಯಂತಿದ್ದ ಪೂಜ್ಯ ನಮಿರಾಜ್ ಕಡಂಬ ಹಾಗೂ ಮಾತೃಶ್ರೀ ವಿಜಯ ಅವರ ದಾಂಪತ್ಯ ಜೀವನಕ್ಕೆ ಓರ್ವ ಪುತ್ರ ಮತ್ತು 3 ಸುಪುತ್ರಿಯರು ವರವಾಗಿ ಜನ್ಮ ಪಡೆದರು. ಗಂಡನಿಗೆ ಮಮತೆಯ ಮಡದಿಯಾಗಿ, ಅತ್ತೆ ಮತ್ತು ಮಾವನಿಗೆ ಅತ್ಯಂತ ಪ್ರೀತಿಯ ಸೊಸೆಯಾಗಿ, ಮಕ್ಕಳಿಗೆ ಜೀವಂತ ದೇವತೆಯಾಗಿ ಇಡೀ ಈದು ಕಂಠಾವು ಗುತ್ತು ಮನೆತನದ ಕೀರ್ತಿ ಮತ್ತಷ್ಟು ಮಗದಷ್ಟು ವಿಜೃಂಭಿಸುವಂತಾಗಲು ಬಹುಮೂಲ್ಯ ಕೊಡುಗೆ ನೀಡಿದ ಮಹಾತಾಯಿ ಮಾತೃಶ್ರೀ ವಿಜಯ ಅವರು. ಮದುವೆಯಾದಾಗಿನಿಂದ ತನ್ನ ಜೀವನದ ಕಟ್ಟ ಕಡೆಯ ಉಸಿರು ಇರುವವರೆಗೂ ಪತಿಯನ್ನು ದೇವರಂತೆ ಪೂಜಿಸಿದ ಸದ್ಗೃಹಿಣಿ ನಮ್ಮ ಮಾತೃಶ್ರೀ ವಿಜಯ ಅವರು. ಪತಿಯ ಜೊತೆ ಇಡೀ ಕುಟುಂಬದ ನಿರ್ವಹಣೆ, ಕೃಷಿ ಚಟುವಟಿಕೆ, ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡ ಪರಿಣಾಮವಾಗಿ ಪತಿಯ ಜೊತೆಗೆ ಪ್ರಗತಿಪರ ಕೃಷಿಕ ಪ್ರಶಸ್ತಿಗೆ ಭಾಜನರಾದ ಧನ್ಯತೆ ಸದಾ ಅವರಲ್ಲಿತ್ತು. ಯಾರ ಹಂಗಿಲ್ಲದೆ ಸ್ವತಂತ್ರ ಸ್ವಾವಲಂಬಿಯಾಗಿ ಶ್ರಮಯೋಗಿಗಳಂತೆ ಬೆವರು ಸುರಿಸಿ ಬದುಕು ಕಟ್ಟಿಕೊಳ್ಳಬೇಕೆಂಬ ಆಶಯದಡಿ
ತನ್ನ 4 ಮಕ್ಕಳನ್ನು ಬೆಳೆಸಿ ಇಂದು ಆ ಮಕ್ಕಳು ಸ್ವಾಭಿಮಾನದ ಬದುಕಿನ ಮೂಲಕ ಸಾಧನೆಯ ದಿಟ್ಟ ಹೆಜ್ಜೆಯನ್ನು ಇಡುತ್ತಿರುವುದು ನಿಜಕ್ಕೂ ಇದರ ಹಿಂದೆ ಇರುವ ಬಹುದೊಡ್ಡ ಶಕ್ತಿ ಮಾತೃಶ್ರೀ ವಿಜಯ ಅವರ ಸಮರ್ಥ ಮಾರ್ಗದರ್ಶನ ಮತ್ತು ತತ್ವಾದರ್ಶಗಳು ಎನ್ನುವುದನ್ನು ಅತ್ಯಂತ ಅಭಿಮಾನದಿಂದ ಹೇಳಲೇಬೇಕು. ಪ್ರತಿದಿನ ಪೂಜೆ, ಜಪ, ತಪ ಮಾತೃಶ್ರೀ ವಿಜಯ ಅವರ ನಿತ್ಯದ ರೂಢಿ ಮತ್ತು ಸಂಸ್ಕಾರವಾಗಿತ್ತು. ಮನೆಯ ಅಡುಗೆ ಕೆಲಸದ ನಡುವೆಯೂ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಕೃಷಿಗಾಗಿ ತನ್ನ ಜೀವನವನ್ನು ದಹಿಸಿಕೊಂಡು ಬದುಕಿನಲ್ಲಿ ಏಳಿಗೆಯನ್ನು ಕಂಡ ಹಸನ್ಮುಖಿ ಅಮ್ಮ ಮಾತೃಶ್ರೀ ವಿಜಯ ಅವರು. ಈದು ಕಂಟಾವು ಗೊತ್ತು ಮನೆಗೆ ಯಾರೇ ಬರಲಿ, ಬಂದವರಿಗೆ ಮಾತೃಶ್ರೀ ವಿಜಯ ಅವರು ನೀಡುತ್ತಿದ್ದ ಆತಿಥ್ಯ ಅತ್ಯಂತ ಗೌರವಯುತವಾಗಿತ್ತು. ಮಾತೃ ಹೃದಯದಿಂದ ಉಣಬಡಿಸುತ್ತಿದ್ದ ಮಾತೃಶ್ರೀ ವಿಜಯ ಅವರು ನಿಜಕ್ಕೂ ಅನ್ನಪೂರ್ಣೇಶ್ವರಿಯಾಗಿದ್ದರು. ಬೆವರು ಹರಿಸಬೇಕು, ಸಂಸ್ಕಾರವನ್ನು ಉಳಿಸಿ ಬೆಳೆಸಬೇಕು, ಎಲ್ಲರನ್ನು ಗೌರವಿಸುವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂಬ ತತ್ವದಡಿ ಬದುಕಿನ ನಾನಾ ಆಯಾಮಗಳನ್ನು ದಾಟಿ ಬಂದ ಮಾತೃಶ್ರೀ ವಿಜಯ ಅವರು ಅವರ ಮಕ್ಕಳಾದ ಭಾರತಿ, ಅಜಿತ್, ಸನ್ಮತಿ ಮತ್ತು ಪ್ರಭಾವತಿ ಅವರಿಗೆ ಜೀವನ ಸಂಸ್ಕಾರವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಕಲಿಸಿಕೊಟ್ಟ ಪರಿಣಾಮವಾಗಿ ಅವರ 4 ಮಕ್ಕಳು ಆದರ್ಶ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಯಶಸ್ಸಿನೆಡೆಗೆ ಮುನ್ನಡೆಯುತ್ತಿದ್ದಾರೆ. ಮಾತೃಶ್ರೀ ವಿಜಯ ಅವರು ತಾನು ಬೆಳೆದ ರೀತಿಯಲ್ಲಿಯೇ ತನ್ನ ಮಕ್ಕಳನ್ನು ಬೆಳೆಸಿರುವ ಜೊತೆಗೆ ಸೊಸೆಯನ್ನು ಎಂದೂ ಸೊಸೆಯ ರೀತಿಯಲ್ಲಿ ನೋಡದೆ ಪ್ರೀತಿಯ ಮಗಳಂತೆ ನೋಡುವ ಮೂಲಕ ಅತ್ತೆ ಸೊಸೆ ಹೇಗಿರಬೇಕು ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟ ಕರುಣಾಮಯಿ ನಮ್ಮ ಮಾತೃಶ್ರೀ ವಿಜಯ ಅವರು. ಇನ್ನು ಮೊಮ್ಮಕ್ಕಳಿಗೆ ಪ್ರೀತಿಯ ಅಜ್ಜಿಯಾಗಿ, ಸಹ ಆಟಗಾರ್ತಿಯಾಗಿ ಮಾತ್ರ ಇರದೆ ಜಿನಭಜನೆ ಹಾಗೂ ವಿವಿಧ ಸಂಸ್ಕಾರಯುತವಾದ ವಿಚಾರಗಳನ್ನು ಕಲಿಸಿಕೊಡುವ ಕಾರ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿದ್ದಾರೆ. ಮಾತೃಶ್ರೀ ವಿಜಯ ಹಾಗೂ ಅವರ ಪತಿ ನಮಿರಾಜ್ ಕಡಂಬ ದಂಪತಿಗಳ ನಡುವೆ ಇದ್ದ ಆತ್ಮೀಯತೆ, ಬಾಂಧವ್ಯ, ಸಾಮರಸ್ಯ, ಸಂತೋಷ, ಮನೋರಂಜನೆ ಅದನ್ನು ವರ್ಣಿಸಲು ಸಾಧ್ಯ. ಇತ್ತೀಚಿನ ಕೆಲ ದಿನಗಳ ಹಿಂದೆ ಮಾತೃಶ್ರೀ ವಿಜಯಮ್ಮ ಅವರು ಅವರ ಆರೋಗ್ಯ ಹದಗೆಟ್ಟು ಹಾಸಿಗೆ ಹಿಡಿದಿದ್ದ ಸಂದರ್ಭದಲ್ಲಿಯೂ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ನಮಿರಾಜ್ ಕಡಂಬ ಅವರು ನಿಜವಾದ ಪತ್ನಿ ಪ್ರೇಮವನ್ನು ಮೆರೆದಿದ್ದಾರೆ. ಹೆಂಡತಿ ಎಂದ ಕೂಡಲೇ ಮನೆ ನಡೆಸುವುದು, ಅಡಿಗೆ ಮಾಡುವುದು ಎಂದಷ್ಟೇ ತಿಳಿದುಕೊಂಡಿರುವ ಅನೇಕ ದಂಪತಿಗಳಿಗೆ ಗಂಡ ಹೆಂಡತಿ ಹೇಗಿರಬೇಕು ಎನ್ನುವುದನ್ನು ಸುದೀರ್ಘ ದಾಂಪತ್ಯ ಜೀವನದ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟಂತಹ ಆದರ್ಶ ದಂಪತಿ ನಮ್ಮ ಪೂಜ್ಯ ನಮಿರಾಜ್ ಕಡಂಬ ಮತ್ತು ಮಾತೃಶ್ರೀ ವಿಜಯ ದಂಪತಿಗಳು ಎನ್ನುವುದನ್ನು ಎದೆತಟ್ಟಿ ಹೇಳಬಹುದು. ಹುಟ್ಟಿದ ನಾವು ನೀವೆಲ್ಲರೂ ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಆದರೆ ಹೋಗುವ ಮುನ್ನ ನಾವಿದ್ದ ನೆನಪುಗಳನ್ನು ಸುಂದರವಾಗಿ ಕಟ್ಟಿಕೊಟ್ಟು ಹೋಗಬೇಕು. ನಾವು ನಮ್ಮ ಜೀವನದಲ್ಲಿ ಏನು ಮಾಡಿದ್ದೇವೆ ಎನ್ನುವುದಕ್ಕಿಂತ ನಾವು ನಮ್ಮ ಜೀವನದಲ್ಲಿ ಹೇಗಿದ್ದೆವು ಮತ್ತು ನಮ್ಮ ನಡೆನುಡಿ ಹೇಗಿದ್ದವು ಎನ್ನುವುದೇ ಮುಖ್ಯ. ನಮ್ಮ ನಡೆನುಡಿ ಹಾಗೂ ಜೀವನ ವ್ಯಕ್ತಿತ್ವ ನಾವು ಸತ್ತು ಹೋದ ನಂತರವೂ ಅದು ಸದಾ ಅಮರವಾಗಿರುತ್ತದೆ. ಅಂತಹ ಅಮರತ್ವದ ಜೀವನ ನಡೆ ನಮ್ಮ ಮಾತೃಶ್ರೀ ವಿಜಯಮ್ಮನವರದ್ದಾಗಿತ್ತು. ಅಂತಹ ಅತ್ಯದ್ಭುತವಾದ ಮತ್ತು ಸದಾ ಸ್ಫೂರ್ತಿದಾಯಕವಾದ ಜೀವನ ನಡೆಸಿದ ಮಾತೃಶ್ರೀ ವಿಜಯ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಅನುಗ್ರಹಿಸಲಿ ಎಂದು ಕೈ ಮುಗಿದು ಪ್ರಾರ್ಥಿಸುತ್ತಿದ್ದೇವೆ.